ಗ್ರಾಮಸ್ಥ ಜನತೆಗೆ ಶುಭವಾರ್ತೆ. ಹೆಸರು ಪಡೆದ ಪಿವಿಆರ್ ಸಿಲ್ಕ್ ಚಿಂತಾಮಣಿಯ ಬಾಗೇಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ ಪಿವಿಆರ್ ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ, ಗೃಹ ಪ್ರವೇಶ, ನೂತನ ದೇವಸ್ಥಾನ ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ. ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್, ಆಲ್ ಟೈಪ್ಸ್ ಆಫ್ ಪಟ್ಟುವೇರು ಸ್ಯಾರೀಸ್, ಕಿಡ್ಸ್ ಕಲೆಕ್ಷನ್, ಮೆನ್ಸ್ ಕಲೆಕ್ಷನ್ ಮತ್ತು ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರ್. ಪ್ರಸಿದ್ಧ ಪುಣ್ಯಕ್ಷೇತ್ರ ತಾಡಿಗೋಳ್ ಗ್ರಾಮದಲ್ಲಿ ಪುರಾತನ ಕಾಲದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಪವಾಡ ಮಹಿಮೆ, ಭಕ್ತರ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ವೈಕುಂಠ ಏಕಾದಶಿ ಪ್ರಯುಕ್ತ ಈ ಶುಭ ದಿನ ಬೆಳಗಿನ ಜಾವ ದೇವರಿಗೆ ಅಭಿಷೇಕ, ಹೂವಿನ ಅಲಂಕಾರ, ವೈಕುಂಠ ದ್ವಾರ ಪೂಜೆ, ಅಲಂಕಾರ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ. ಗೌರವಾನ್ವಿತ ಸೇವಾಕರ್ತರು BN ರೆಡ್ಡಿ, ಚಿಂತಾಮಣಿ ಸಮಾಜ ಸೇವಕರು, ಜನರ ವಿಶ್ವಾಸ ಪಡೆದ ಡಾಬಾ ವೆಂಕಟರಮಣ ಕಪ್ಪಲ್ಲಿ ಹಾಗೂ ಹೂವಿನ ಅಲಂಕಾರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಪಲ್ಲಕ್ಕಿ ಮೆರವಣಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಹಮ್ಮಿಕೊಳ್ಳುತ್ತೇವೆ. ಹಾಗೂ ಹೂವಿನ ಅಲಂಕಾರ ಸೇವಾಕರ್ತರು ಶ್ರೀ ಲಘು ಮುನ್ನಾಗಾರಿ, ಅಶೋಕ್ ರೆಡ್ಡಿ, ಮುದ್ಲಹಳ್ಳಿ, ಚಿಂತಾಮಣಿ ಪಲ್ಲಕ್ಕಿ ಸೇವಾಕರ್ತರು ಪೊಲೀಸ್ ಗೋಪಾಲಪ್ಪ, ರಾಮಕೃಷ್ಣಪ್ಪ, ಸಂಜೀವಪ್ಪ ಮತ್ತು ಕುಟುಂಬದವರು ಹಾಗೂ ಪ್ರಸಾದ ವಿನಿಯೋಗ ಸೇವಾಕರ್ತರು ತಾಡಿಗೋಳ್ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳ ಸಹಸ್ರ ಜನಸಂಖ್ಯೆಯು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಪ್ರಧಾನ ಅರ್ಚಕರು ರಾಜ ಕಸ್ತೂರಾಚಾರ್ಯ, ತಾಲೂಕಿನ ಗಣ್ಯರು, ಅಧಿಕಾರಿಗಳು ಭಕ್ತರ ಸಹಸ್ರ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಹಬ್ಬದ ಸಂಭ್ರಮದಂತೆ ವೈಕುಂಠ ಏಕಾದಶಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದ್ರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು, ಜನರ ವಿಶ್ವಾಸ ಪಡೆದ ಡಾಬಾ ವೆಂಕಟರಮಣರವರು ಮಾತನಾಡಿ, 2 ವರ್ಷಗಳಿಂದ ವೈಕುಂಠ ಏಕಾದಶಿ ಕಾರ್ಯಕ್ರಮ ಎಲ್ಲರ ಸಹಕಾರದಿಂದ ದೇವರ ಕೃಪೆ ಯಶಸ್ವಿಯಾಗಿದೆ. ಸುಮಾರು 4,000ಕ್ಕೂ ಹೆಚ್ಚು ಭಕ್ತಾದಿಗಳು ಭಾಗವಹಿಸಿ ಎಲ್ಲರಿಗೂ ಅನ್ನ ಸಂತರ್ಪಣೆ, ಪ್ರಸಾದ ವಿನಿಯೋಗ ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಜನರ ಪರ ನಾಯಕ ಹಾಗೂ 24 ಗಂಟೆ ಸೇವೆ, ಜನರ ವಿಶ್ವಾಸ ಪಡೆದ KK ಮಂಜುನಾಥ್ ರೆಡ್ಡಿರವರು ಮಾತನಾಡಿ, ವೈಕುಂಠ ಏಕಾದಶಿ ಪ್ರಯುಕ್ತ ಪುರಾತನ ಕಾಲದ ವಿಗ್ರಹ, ಆಕರ್ಷಕ ದೇವರು, ಹಳೆ ಕಾಲದ ದೇವಸ್ಥಾನ, ಸುತ್ತಮುತ್ತಲ ಗ್ರಾಮದ ಭಕ್ತರು ಸುಮಾರು 4,000ಕ್ಕೂ ಹೆಚ್ಚು ಭಕ್ತರು ಭಾಗವಹಿಸಿ ಊರಿನ ಗ್ರಾಮಸ್ಥರು ಹಾಗೂ ಕಮಿಟಿ ಸದಸ್ಯರಿಗೆ ದೇವರು ಒಳ್ಳೆಯ ಆಶೀರ್ವಾದ ಸಿಗಲೆಂದು ಹಾರೈಸುತ್ತೇನೆ. ಇಂತಹ ಕಾರ್ಯಕ್ರಮಗಳು ಮಾಡುವುದು ಉತ್ತಮ ಸೇವೆ. ಭಕ್ತರು ಸುಮಾರು ಜನರು ಆಂಧ್ರ ಕದ್ರಿಗೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ಬದಲು ಈ ತಾಡಿಗೋಳ್ ಗ್ರಾಮಕ್ಕೆ ಭಕ್ತರು ಬರುತ್ತಾರೆ. ದೇವರ ಮಹಿಮೆ ಪವಾಡ ಎಂಬುದಾಗಿ ಸಾಕ್ಷಿಯಾಗಿದೆ. ಈ ಸಮಯದಲ್ಲಿ ಗೌರವಾನ್ವಿತ ಹಿರಿಯರು ಹಾಗೂ ಜನರ ವಿಶ್ವಾಸ ಪಡೆದ ನಾಯಕ ಮೋಹನ್ ರವರು ಬಂದಿರುವ ಎಲ್ಲ ಭಕ್ತರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದರು. ನಮಸ್ಕಾರ, ನನ್ನ ಹೆಸರು ಅಂಕಲ್ ಅಂತ. ನಾವು ಒಂದು 2 ವರ್ಷದಿಂದ ಓಪನ್ ಮಾಡಿದ್ದೀವಿ. ಹೋದ ವರ್ಷ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿದ್ವಿ, ಇವತ್ತು ಇನ್ನ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿದ್ದೀವಿ. ಎಲ್ಲ ಭಕ್ತಾದಿಗಳು, ಊರಿನ ಭಕ್ತಾದಿಗಳು, ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಸೇರಿ ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟು ಈ ಕಾರ್ಯ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ಆ ಲಕ್ಷ್ಮೀ ನರಸಿಂಹಸ್ವಾಮಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡುತ್ತೇವೆ. ಶ್ರೀನಿವಾಸಪುರ ತಾಲೂಕು ಈ ತಾಡುಗೋಳು ಪಂಚಾಯತಿ ತಾಡುಗೋಳು ಗ್ರಾಮದಲ್ಲಿ ನರಸಿಂಹಸ್ವಾಮಿ ಈ ದೇವಸ್ಥಾನ ಪ್ರಖ್ಯಾತಿಯಾಗಿ ಈ ದಿನ ಒಂದು ಮುಕ್ಕೋಟಿ ಏಕಾದಶಿ ಪ್ರಯುಕ್ತ ಸಮಸ್ತ ಭಕ್ತಾದಿಗಳ ಎಷ್ಟು ಜನರು ಬಂದು ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಯಾವ ರೀತಿ ಹಮ್ಮಿಕೊಂಡು ಆ ದೇವರ ಕೃಪೆ ಇಡೀ ಸಮಸ್ತ ಜನತೆಗೆ ದೇವರ ಆರೋಗ್ಯ ಐಶ್ವರ್ಯ ಕೊಡ್ಬೇಕಂತ ಒಂದು ಈ ದೇವರ ಒಂದು ಸತ್ಯ, ಒಂದು ನಿಜ, ಒಂದು ಸಾಕ್ಷಿಯಾಗಿದೆ. ಇವು ನಾವು 4,000 ಜನಕ್ಕೂ ಈ ತಾಡುಗೋಲು ಗ್ರಾಮಸ್ಥರು, ಸುತ್ತಮುತ್ತಲು ಗ್ರಾಮಸ್ಥರು ಎಲ್ಲರೂ ಸೇರಿ ನಮ್ಗೆ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲಾ ದಾನಿಗಳು ಕೊಟ್ಟು ಅವ್ರ ಸಹಕಾರದಿಂದ ಇವತ್ತು ಒಂದು 4,000 ಜನಕ್ಕೂ ಪ್ರಸಾದ ಅನ್ನ ಸಂತರ್ಪಣಾ ಮಾಡಿದ್ದೀವಿ.
ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ. ವೈಕುಂಠ ಏಕಾದಶಿಯ ಪ್ರಯುಕ್ತ ತಾಳಗೋಡು ಗ್ರಾಮ ಪಂಚಾಯತಿಯಲ್ಲಿ ತಾಳಗೋಡು ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಒಂದಿದೆ, ಪುರಾತನ ದೇವಸ್ಥಾನ. ಆ ವಿಗ್ರಹ ನೋಡಿದ್ರೆ ನಾವು ಆ ವಿಗ್ರಹಕ್ಕೆ ಹಂಗೆ ಆಕರ್ಷಣೆಯಿಂದ ನೋಡ್ಬೋದು. ಆ ತರ ವಿಗ್ರಹ ಇದೆ, ಹಳೆಯ ಕಾಲದ ದೇವಸ್ಥಾನ. ಇಲ್ಲಿ ಸುತ್ತಮುತ್ತಲು ವೈಕುಂಠ ದ್ವಾರ ಓಪನ್ ಮಾಡೋದ್ರಿಂದ ಒಂದು 4,000 ಮೇಲೆ ಭಕ್ತಾದಿಗಳು ಬಂದಿದ್ದಾರೆ. ದೇವರ ಆಶೀರ್ವಾದನ ಪಡೆದು ಅವರಿಗೆ ಅನ್ನ ಪ್ರಸಾದವನ್ನು ಊರಿನ ಗ್ರಾಮಸ್ಥರು ಮತ್ತೆಲ್ಲ ದಾನಿಗಳು ಸೇರಿ ಮಾಡಿದ್ದಾರೆ. ಅದರಿಂದ ವಿಜೃಂಭಣೆಯಿಂದ ನಡೀತಾ ಇದೆ. ವೆಂಕಟೇಶ್ವರ ದೇವಸ್ಥಾನದ ದ್ವಾರ ಅಲ್ಲ, ಇದಕ್ಕೂ ದ್ವಾರ ಇದೆ. ಯಾಕಂದ್ರೆ ಅದು ನರಸಿಂಹಸ್ವಾಮಿ ದೇವರು ಅವ್ರಿಗೂ ಒಂದು ನಂಟಿದೆ. ಆದ್ರಿಂದ ಇಲ್ಲಿನೂ ಮಾಡಿದ್ವಿ, ಒಂದು ಇಟ್ಟಿದೆ. ವೈಕುಂಠ ಏಕಾದಶಿ ಅಂತ ಇಲ್ಲಿ ಮಾಡ್ತೇವೆ. ಆದ್ರಿಂದ ಆ ಬಾಗಿಲಲ್ಲಿ ಹೋಗಿ ಎಲ್ಲರೂ ದೇವನ ದರ್ಶನ ಪಡೆದು ಎಲ್ಲರೂ ಅವ್ರಿಗೆ ಒಳ್ಳೆದಾಗ್ಲಿ ಅಂತ ಹಾರೈಸ್ತಾ, ಮೊದಲಿಗೆ ಈ ಊರಿನ ಗ್ರಾಮಸ್ಥರು ಮತ್ತು ಯಾರು ಕಮಿಟಿ ಮೆಂಬರ್ಸ್ ಇದ್ರು ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಯಾಕಂದ್ರೆ ಇಂಥ ಕಾರ್ಯಗಳು ಮಾಡಬೇಕಾದ್ರೆ ತುಂಬಾ ಕಷ್ಟ ಇದೆ. ಆದ್ರೂ ಅವರು ನಿಲ್ಸ್ದೇನೆ ಪ್ರತಿ ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಇನ್ನ ಮುಂದೆ ಮಾಡ್ಲಿ, ಅವ್ರ ಕುಟುಂಬಕ್ಕೂ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಆಯಿಸ್ತೇವೆ. ನಮ್ಮಲ್ಲಿ ಒಂದು ಮಾತು, ಈ ತಾಡುಗೋಳು ಗ್ರಾಮದಲ್ಲಿ ಈಗಾಗಲೇ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನ ಒಂದು ವೈಭವ ಯಾವ ರೀತಿ ಗೊತ್ತಲ್ಲ, ಈ ಎಲ್ಲಾ ಭಕ್ತಾದಿಗಳಿಗೆ ಈ ಗ್ರಾಮ ಸುತ್ತಮುತ್ತ ಒಂದು ಜನಸಾಮಾನ್ಯರಿಗೆ ಈ ದೇವರ ಆಶೀರ್ವಾದ ಯಾವ ರೀತಿ ಸಿಗುತ್ತೆ? ಈಗ ನಮ್ಗೆ ಗೊತ್ತಿದ್ದಂಗೆ, ನಿಮಗೆ ಗೊತ್ತಿದೆ, ಆಂಧ್ರ ಕದಿರಿಗೆ ಹೋಗ್ತಾರೆ ನರಸಿಂಹ ದೇವಸ್ಥಾನ ಅಂತ. ಆದ್ರೆ ನಮ್ಮ ತಾಲೂಕವರು ಆ ದೇವರಿಗಿಂತ ಈ ದೇವರ ಮೇಲೆ ನಮ್ ಕೈ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ. ಯಾಕಂದ್ರೆ ಆ ತರ ಇದೆ ನಮ್ಮ ವಿಗ್ರಹ, ಉಗ್ರ ನರಸಿಂಹ ಸ್ವಾಮಿ ಆ ತರ ಇದಾರೆ ಇವರು. ಆದ್ರಿಂದ ಎಲ್ಲರೂ ಇಲ್ಲೇ ಬಂದು ಕದಿರಿಗೆ ಯಾರು ಹೋಗಕ್ಕೆ ಅನುಕೂಲ ಇಲ್ವೋ ಎಲ್ಲರೂ ಬಂದು ಇಲ್ಲಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಆದ್ರಿಂದ ಪ್ರಸಿದ್ಧ ಆಗಿದೆ. ವಿಗ್ರಹ ನೋಡಕ್ ಅಷ್ಟೇ ಚೆನ್ನಾಗಿದೆ, ನಾವು ಮಾತಲ್ಲಿ ಹೇಳೋದಲ್ಲ, ನೋಡ್ಬೇಕು. ಆ ತರ ಕಾಣಿಸ್ತಾರೆ ದೇವರು. ಥ್ಯಾಂಕ್ ಯು ಸರ್. Nikáš nám